ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಮನೇಲೇ ಕುಳಿತು ಮಾಡಬಹುದಾದ ಒಂದು ಸಣ್ಣ ಕೆಲಸದ ಸಲಹೆ ನೀಡ್ತಾ ಇದ್ದೀನಿ. ಆದರೆ ಮೊದಲು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ನಾವು ಸೋಷಿಯಲ್ ಮೀಡಿಯಾ ನೋಡಿಕೊಂಡು, ಜಾಹೀರಾತು ನೋಡಿಕೊಂಡು ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡಿಸ್ತೀವಿ, 1000 ಪೇ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ಯಾರು ಯಾಮಾರಕ್ಕೆ ಹೋಗಬೇಡಿ. ಎಷ್ಟೋ ಜನರು ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡಿಸ್ತಾರೆ ಅಂತ ಹೇಳಿ ಹಣ ಕಟ್ಟಿ ಮೋಸ ಹೋಗಿದ್ದಾರೆ. ನಾವು ಮೋಸ ಹೋಗೋವರೆಗೂ ಮೋಸ ಮಾಡೋ ಜನ ಇದ್ದೇ ಇರ್ತಾರೆ. ಯಾವುದಕ್ಕೂ ಎಚ್ಚರಿಕೆಯಿಂದಿರಿ. ಅನೇಕ ಮಹಿಳೆಯರಿಗೆ ಮನೇಲಿ ಕುಳಿತು ಏನು ಜಾಬ್ ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಅದರಲ್ಲಿ ನಂದು ಸೇರಿಸಿನೇ. ಆದರೆ ನಾನು ವಿಡಿಯೋ ಮಾಡ್ತಿರೋದು ನೀವು ಸಹ ಇದೇ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಒಂದು ಸಣ್ಣ ಸಲಹೆಗಳು ಕೊಡ್ತಾ ಹೋಗ್ತೀನಿ. ಭಾಗ 1, ಭಾಗ 2 ಅನ್ನೋ ವಿಡಿಯೋಗಳಲ್ಲಿ ನಾವು ಯಾವ್ಯಾವ ಥರ ಮಾಡ್ತಾರೆ ಮಹಿಳೆಯರು ಅನ್ನೋದೊಂದು ಸಣ್ಣ ಸಲಹೆ ಕೊಡ್ತೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಅದನ್ನು ಪ್ರಯತ್ನ ಮಾಡಿ. ಯಾವ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸುಲಭ ಇರಲ್ಲ. ನಾವು ಶ್ರಮ ಪಟ್ಟರೆ ಮಾತ್ರ ಪ್ರತಿಫಲ ಸಿಗೋದು. ನೋಡಿ ವೀಕ್ಷಕರೇ, ಈ ದಾರನ ಎಣಿದ್ರೆ ನಮಗೆ 100 ರೂಪಾಯಿ ಸಿಗುತ್ತೆ. ಈ ದಾರ ಸುಮಾರು ಒಂದು ಅರ್ಧ kg ಬರುತ್ತೆ. ಈ ದಾರನ ಎಣಿದ್ಮೇಲೆ ಏನಕ್ಕೆ ಬಳಸ್ತಾರೆ ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲು ಈ ಥರ ಒಂದು ದಾರ ತಗೋಬೇಕು. ದಾರದ ತುದಿಯಲ್ಲಿ ಈ ಥರ ಸಣ್ಣದಾಗಿ ಒಂದು ಗಂಟಾಕಬೇಕು, ಬಿಡಿಯಾಗಿ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಈ ಥರ ಕೆಲಸ ಮಾಡಿ ಸಣ್ಣ ಪುಟ್ಟ ಖರ್ಚಿಗೆ ಅಂತ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಸಹ ಯಾವ್ದಾದ್ರು ಒಂದು ಐಡಿಯಾ ಬರ್ಬೋದು. ಆ ಉದ್ದೇಶಕ್ಕಾಗಿ ಅಷ್ಟೇ. 100 ರೂಪಾಯಿಗೆ ಇಷ್ಟೆಲ್ಲ ಶ್ರಮ ಪಡಬೇಕಾ ಅಂತ ಅನಿಸ್ಬೋದು, ಆದರೆ ಹನಿ ಕುಡಿದ್ರೇ ಹಳ್ಳ ಆಗೋದು. 1 kgಗೆ 200 ರೂಪಾಯಿ. ಒಂದು 3 ದಿನದ ನೆನೆಬೋದು. ನೋಡಿ, ಈ ಥರ ಮೊದಲನೇ ದಾರನ ಈ ಥರ ಸುತ್ತಿ ಹಿಂಗೆ ಎಳೆದು ಮತ್ತು ಇದನ್ನು ಟರ್ನ್ ಮಾಡ್ಕೋಬೇಕು. ಮತ್ತು ಅದೇ ದಾರ ತಗೊಂಡು ಹಿಂಗೆ ಹಾಕಿ ಒಳಗಡೆ ಈ ರಿಂಗ್ ಇರುತ್ತಲ್ಲ, ಈ ರಿಂಗ್ ಒಳಗಡೆ ಹಾಕಿ ತೆಗೆದು ಮತ್ತೆ ಇದು ಮಾಡ್ಕೋಬೇಕು. ಈ ಜಾಗನ, ಈ ಪಾಯಿಂಟು ಅದೇ ಥರ ಇಟ್ಕೊಂಡು ತಿರುಗಿಸಿ ಅದನ್ನು ಎಳೆದು ಒಳಗಡೆ ಸೇರಿಸಿ ಹಿಂಗೆ ಹಾಕೋಬೇಕು. ಈಗ ಒಂದು ರಿಂಗ್ ಥರ ಆಗಿರುತ್ತೆ. ಇದನ್ನು ನಾವು ಈ ಥರ ಎಣಿತಾ ಹೋದರೆ ಐದರಿಂದ 4 ನಿಮಿಷದಲ್ಲಿ ಎಣಿಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ. ಇದು ಎಲ್ಲ ಕಲರ್ ದಾರನೂ ಸಿಗುತ್ತೆ. ನಾನು ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ಇದೆಲ್ಲ ಒಳಗಡೆ ಹಿಂಗೆ ತಗೊಂಡೋಗಿ ಒಳಗಡೆ ಹಾಕಬೇಕು. ಇದನ್ನು ಈ ಥರ ಎಳ್ಕೊಂಡು ಇದನ್ನು ಹಿಂಗೆ ಎಳಿಬೇಕು. ಪುನಃ ಮತ್ತೆ ತಿರುಗಿಸಿ ಒಳಗಡೆಯಿಂದ ತಗೊಂಡು ಎಳೆದು ಹಿಂಗೆ ಈ ಥರ ನೋಡಿ, ಈ ಥರ ಆಗಿರುತ್ತೆ. ಇಷ್ಟು ಬರುತ್ತೆ ನೋಡಿ, ಈ ಥರ ನೀಟಾಗಿ ಬಂದಿದೆ. ಇದನ್ನು ಇಷ್ಟಾದಮೇಲೆ ಇವೆರಡು ಹಿಂಗೆ ಹಿಡಿದ್ರೆ ಇಲ್ಲಿ ಒಂದೇ ಸಮ ಬರಬೇಕು. ಆ ಥರ ಮಾಡ್ಕೋಬೇಕು. ಇದನ್ನು ಲಾಸ್ಟ್ ಎಂಡಲ್ಲಿ ಇದನ್ನು ಈ ಥರ ಎಳೆದ್ಬಿಟ್ರೆ ನೀಟಾಗಿರುತ್ತೆ. ನೋಡಿ, ಒಂದೇ ಥರ ತುಂಬ ಮಾಡಿ ಇದೇ ಥರ ತುಂಬ ಮಾಡಿದ್ದೀನಿ. ಯಾವ ಡಾಲರ್ ಬೇಕಾದರೂ ಹಾಕೋಬೋದು. ಮಹದೇಶ್ವರ ಡಾಲರು, ಅಯ್ಯಪ್ಪ ಸ್ವಾಮಿ ಡಾಲರು, ಮತ್ತು ಕೈಗೆ ಇಲ್ಲಿಗಾದರೂ ಕಟ್ಕೋಬೋದು. ಕೆಲವರು ಇಲ್ಲಿಗೂ ಕಟ್ಕೋತಾರೆ.
ಈ ಕಪ್ಪು ದಾರ, ಇದು ಗ್ರೀನ್ ಕಲರ್ ದಾರ, ಕಪ್ಪು ದಾರ ಆದರೆ ದೃಷ್ಟಿ ಆಗುತ್ತೆ ಅಂತ ಎಲ್ಲರೂ ಕಟ್ಕೋತಾರೆ ಇದನ್ನು. ಕೆಲವರಿಗೆ ಇದೇ ಥರ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡಾಗುತ್ತೆ. ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಎಷ್ಟೋ ಜನ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಶುಭವಾಗಲಿ.